ಬಿ.ಆರ್. ಪಾಟೀಲ್ ಅವರ ಆಡಿಯೋ ಈಗ ವೈರಲ್ ಆಗ್ತಾ ಇದ್ದಂಗೆ ವಿಪಕ್ಷದ ಬೇರೆ ಬೇರೆ ನಾಯಕರುಗಳು ಆಲ್ರೆಡಿ ಇದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರು ಬಿ.ಆರ್. ಪಾಟೀಲ್ ಅವರ ಹೇಳಿಕೆಗೆ ಅರ್ಥಾತ್ ಅವರ ಆಡಿಯೋಗೆ ರಿಯಾಕ್ಟ್ ಮಾಡಿದ್ದಾರೆ. ರಿಯಾಕ್ಟ್ ಮಾಡಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಇದೇನು ಅಚ್ಚರಿ ಅಲ್ಲ. ಅವ್ರು ಒಂದು ಇಲಾಖೆ ಬಗ್ಗೆ ಮಾತಾಡಿದ್ದಾರೆ, ಎಲ್ಲ ಇಲಾಖೆನಲ್ಲೂ ಇರೋದೇ ಈ ಭ್ರಷ್ಟಾಚಾರ. ಈ ಸರ್ಕಾರದಲ್ಲಿ ಇದು ನಿರಂತರವಾಗಿ ನಡೀತಾನೆ ಇದೆ. ಸೈಟ್ ಕೊಡಬೇಕಾದ್ರೆ ಕಮಿಷನ್ ತಗೊಂಡೇ ಕೊಡೋದು. ಈಗ ಕಾಂಗ್ರೆಸ್ ಶಾಸಕ ಬಿ.ಆರ್. ಪಾಟೀಲ್ ಅವರು ಅದನ್ನೇ ಹೇಳಿದ್ದಾರೆ. ಕಮಿಷನ್ ಹಣದಲ್ಲೇ ಇವರೆಲ್ಲ ಚುನಾವಣೆ ಮಾಡ್ತಿರೋದು ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದಾರೆ. ಅದೇನು ಆಶ್ಚರ್ಯ ನಿಮಗೆ? ಬಿ.ಆರ್. ಪಾಟೀಲ್ ಮತ್ತೆ ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ನಡೀತಾ ಇದೆ, ಅದರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು, ಸೈಟ್ಗಳು ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಯೂ ನಡೀತದೆ. ಈಗ ಕೃಷ್ಣ ಬೈರೇಗೌಡರು ಇವತ್ತೇನು ಹೇಳವ್ರೆ? ಕೃಷ್ಣ ಬೈರೇಗೌಡರು ರೇಟನ್ನು ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ. ಅವರಿಗೆ ಗೊತ್ತಿದೆ, ಮಂತ್ರಿಗಳಿಗೆ, ಆ ಇಲಾಖೆ ಮಂತ್ರಿಗಳಿಗೆ, ಆ ಮಂತ್ರಿಗಳ ಇಲಾಖೆಗಳ ಕೆಲಸ ಹೇಗೆ ನಡೀತಿ ಅನ್ನೋದು ಅವರಿಗೆ ಗೊತ್ತಿದೆ. ಈಗ ಬಿ.ಆರ್. ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದವರು ಅಲ್ಲ, ಯೋಜನಾ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ಹೇಳ್ತಿರೋದಲ್ಲ, ವಿರೋಧ ಪಕ್ಷ ಹೇಳ್ತಿರೋದಲ್ಲ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ. ಈಗ ಅದೇ